ಸ್ನೇಹಿತರೆ, ನಾನು ಬಂದಿದ್ದೀನಿ, ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ನಾನು ನಿಮ್ಮ ಕಾರ್ತಿಕ್. ಸೊ ಏನಪ್ಪ ವಿಷಯ ಅಂದರೆ, ಆ್ಯಸ್ ಯೂಶ್ವಲ್ ಏನಾದರೂ ವಿಷಯಗಳಿದ್ರೇ ನಾನು ಬರೋದು. ಎಂದಿನಂತೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಆ್ಯಸ್ ಯೂಶ್ವಲ್. ಏನಪ್ಪ ವಿಷಯ? ಸೊ ನನ್ನ ಹೆಮ್ಮೆಯ ಕೃಷಿ ಸಚಿವರು ಅಲಿಯಾಸ್ ಗರ್ವವ್ಯಾಕಪ್ಪ ಚಲವಣ್ಣ, ಗರ್ವವ್ಯಾಕೋ ಚಲವಣ್ಣ ದುರಾಂಕಾರದ ಚಲವಣ್ಣ ಅಲಿಯಾಸ್ ಕೃಷಿ ಸಚಿವರು, ಅಲಿಯಾಸ್ ಮಂಡ್ಯದ ಉಸ್ತುವಾರಿ ಸಚಿವರು. ಸೊ ಸ್ನೇಹಿತರೆ, ಒಂದು ಕಡೆ ಅಂತೂ ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕೆಂದರೆ ನಾವು ಮಾಡೋ ವೀಡಿಯೋನೋ ಅಥವಾ ಬೇರೆಯವ್ರು ಹೇಳೋ ಅಥವಾ ನಮ್ದು ಅಲ್ಲದೇ ಇದ್ರೂ ಸೊ ಬೆಳಗಾವಿಗೆ ಅಣ್ಣವರು ಎಂಟ್ರಿ ಕೊಟ್ಟಿದ್ದರು. ನನ್ನ ದುರಾಂಕಾರದ ಚಲವಣ್ಣ, ನನ್ನ ಅಹಂಕಾರದ ಚಲವಣ್ಣ, ಗರ್ವವ್ಯಾಕೋ ಚಲವಣ್ಣ, ಗರ್ವವ್ಯಾಕಪ್ಪ ಚಲವಣ್ಣ, ನಾನು ನೀನು ಯಾಕಶ್ಚಿತ್ ಮನುಷ್ಯ ಕಣಪ್ಪ. ಏನೋ ಆಯಿತು, ಮುಖದಲ್ಲೆಲ್ಲ ಫುಲ್ಲು ಸ್ಟ್ರೆಸ್ಸು ಸ್ಟ್ರೈನು. ಬಿಕಾಸ್ ಅವ್ರದ್ದು ಬಹುಶಃ ನನಗೆ ಇರೋ ಮಾಹಿತಿಯ ಪ್ರಕಾರ ಮಂತ್ರಿಗಳಿಗೆ ಏನಿದ್ದಾರೆ 32 ಜನನೋ 31 ಜನನೋ ಇದ್ದಾರೆ. ಒಂದು ಖಾಲಿ ಮುಖ್ಯಮಂತ್ರಿ ಆದಿಯ ಬಿಟ್ಟು ಒಂದು ಖಾಲಿನೋ 2 ಖಾಲಿನೋ ಇದೆ. ಅದರಲ್ಲಿ 26 ಜನಕ್ಕೆ ಗೇಟ್ ಪಾಸ್ ಕೊಡ್ತಾರೆ. ಚಲವಣ್ಣ ಅದರಲ್ಲಿ ಟಾಪ್ 5 ಬರ್ತಾರೆ. ನಮ್ಮ ಚಲವಣ್ಣ ಅಲ್ಲಿ, ಆಮೇಲೆ ಇವರು ಯಾರಪ್ಪ ಅದು, ಇವರು ಜಗತ್ತಿನ ಅತಿ ದೊಡ್ಡ ಲೈಂಗಿಕಗಳ ತಜ್ಞ, ಹಗರಣಗಳ ತಜ್ಞ ಕೃಷ್ಣ ಬೈರೇಗೌಡರು, ಇವ್ರನ್ನೆಲ್ಲ ತೆಗೆದುಬಿಟ್ಟು ಪಕ್ಷ ಸಂಘಟನೆ ಅಂದರೆ ಅನ್ಫಿಟ್ ಅಂದ್ಬಿಟ್ಟು ಕಾರಣ ಕೊಡಬೇಕಲ್ಲ. ಸೊ ಅದು ಇನ್ನು 1 ತಿಂಗಳು 1.5 ತಿಂಗಳೊಳಗೆ ಆಗುತ್ತೆ. ಅದಕ್ಕೆ ಪಾಪ ಮುಖ ಎಲ್ಲ ಬಾಡಿ ಹೋದ ಚಲವಣ್ಣ, ಗರ್ವವ್ಯಾಕೋ ಚಲವಣ್ಣ ಹೇಳ್ತಾರೆ ಅಲ್ಲಿ ಬೆಳಗಾಂಗೆ ಹೋಗಿ. ನಾವು ನೋಡ್ರಿ, ಜನಗಳಿಗೆ ಗೊತ್ತಾಗುತ್ತೋ, ನೀವು ತೋರಿಸ್ತಿರೋ ಇಲ್ವೋ, ಪಾಪ ಪತ್ರಕರ್ತರಿಗೆ ಹೇಳ್ತಾರೆ ರೀ. ನಾನು ಹೇಳೋದು ಅಲ್ಲೂ ಬಾಡೋಗಿದೆ ಮುಖ, ಅಲ್ಲೂ ದುರಾಂಕಾರದಲ್ಲಿ ಮಾತು. ಅವ್ರು ಹೇಳ್ತಾರೆ 50 ಲಕ್ಷ ಸಬ್ಸಿಡಿ ಕೊಡ್ತಾರಂತೆ. 40 ಲಕ್ಷ ಏನಕ್ಕೆ ಸಬ್ಸಿಡಿ? ಏನು ಅದು ಏನು ಹೇಳ್ರಪ್ಪ. ನಾವು ರೈತರು ಮಕ್ಕಳೇ, ನಾವು ಓದ್ಕೊಂಡಿರ್ಬೋದು, ಸಿಟಿಲಿರ್ಬೋದು, ಆದರೂ ನಾವು ರೈತರೇ, ನಮಗೂ ಸಬ್ಸಿಡಿ ಕೊಡಿ. ನಾನು ಹಾಕಿರೋ ಚಲವಣ್ಣ ಕೃಷಿ ಇಲಾಖೆಯಲ್ಲಿ ನೀನು ಹೇಳ್ತೀಯಲ್ಲ, ಸ್ಪ್ರಿಂಕ್ಲರ್ದು ಕಮ್ಮಿ ಆಗೋಯ್ತು, ಇನ್ನೊಂದು ಕಮ್ಮಿ ಆಗೋಯ್ತು, ತುಂಬ ಹೆವಿ ಇತ್ತು ಅಂತ. ನೀನು ಕೃಷಿ ಸಚಿವನೋ ಇನ್ನೇನು ಸಚಿವನೋ ದಯವಿಟ್ಟು ನನಗೆ ಗೊತ್ತಿಲ್ಲ. ಹಿಂದೆ 2 ವರ್ಷದಲ್ಲಿ ಹಾಕಿರೋದು ಇವಾಗ ಬರ್ತಾಯಿದೆ. ಆಯಿತು, ನೀವು ಹಿಂಗೆ ಹೇಳ್ತೀರಲ್ವಾ, ಈಗ ನನಗೆ ಬೇಕು ಸ್ಪ್ರಿಂಕ್ಲರ್ 2 ಸೆಟ್ ಬೇಕು. ಆಯಿತು, 1 ಸೆಟ್ಟಾರ ಕೊಡ್ಸಪ್ಪ ಓಲಿ, 30 ಪೈಪು ಸ್ಪ್ರಿಂಕ್ಲರ್ ಕೊಡ್ಸಯ್ಯ ಓಲಿ. ನಾನು ಯಾವಾಗಲೋ ಹಾಕೋದು, ಅದು ಇನ್ಯಾವಾಗಲೋ ಬರೋದು. ಆವಾಗ ಈಗ 2,000 3,000 ಇರೋದು, ಈಗ 4,000 ಆಗೋದು. ಅದರಲ್ಲಿ ಅಡ್ಜಸ್ಟ್ಮೆಂಟು ಅದೆಲ್ಲ ಬಿಡಿ, ಅದೇನು ಮಾಡೋಕ್ಕಾಗಲ್ಲ ವ್ಯವಸ್ಥೆ. ನಿನ್ನಂಥ ಭ್ರಷ್ಟ ಕೃಷಿ ಸಚಿವ ಇದ್ದಂಥ ಸಂದರ್ಭದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಗರ್ವವ್ಯಾಕೋ ಚಲವಣ್ಣ, ದುರಾಂಕಾರದ ಅಣ್ಣ, ದಯವಿಟ್ಟು ನೀನು ಯಾವ ಸಬ್ಸಿಡಿನೂ ಕೊಟ್ಟಿಲ್ಲ, ಇದು ಮಾಡಿಲ್ಲ. ದಯವಿಟ್ಟು ನಾನು ಹೇಳೋದು, ಚಲುವರಾಯ ಸ್ವಾಮಿ ಅವರೇ ಇರೋದನ್ನು ಹೇಳಿ. 40 ಲಕ್ಷ ಯಾವುದಕ್ಕೆ ಸಬ್ಸಿಡಿ, ಏನಕ್ಕೆ ಸಬ್ಸಿಡಿ ಹೇಳಿ. ಇನ್ನೂ ಬೇಕಾದ್ರೆ ನೀವು ನಿಮ್ಮ ಮುಸಲ್ಮಾನ್ ಬಂಧುಗಳಿಗೆ, ಪಾಪ ಅವರು ಕೃಷಿ ಮಾಡಲ್ಲ, ಅದಕ್ಕೆ ಬೇಕಾದ್ರೆ ಇದ್ದಿದ್ರೆ ಅದಕ್ಕೂ ಸಬ್ಸಿಡಿ ಕೊಡೋರಿ. ಅದು ಬಿಟ್ಟು ನೀವು SC STಲಿ ಕೊಡ್ತೀರಾ, ಇಲ್ಲ ಅಂತ ಅಲ್ಲ. ಬಿಕಾಸ್ ಓಟಿನ ರಾಜಕಾರಣ ಬೇಕು ನಿಮಗೆ. ಯಾಕೆಂದರೆ ನಾಗಮಂಗಲದಲ್ಲಿ ಇವತ್ತು ನಿಮ್ಮದು ಪೋಸ್ಟರ್ಸು ಎಲ್ಲ ಹರಿದಾಕಿ ಎಲ್ಲ ಮಾಡಿದ್ದಾರೆ, ಅಧ್ವಾನ ಮಾಡಿದ್ದಾರೆ. ಇನ್ನೂ ಅಧ್ವಾನ ಮಾಡ್ತೀವಿ. ಬಿಕಾಸ್ ನೀವು ಆ ಹೆಣ್ಮಕ್ಳು ಕೈಲಿ ನೀರು ಹಾಕ್ಸಿದಿರಲ್ಲ, ಜೈಲ್ ಹತ್ರ ಹೋಗಿ ಆ ಹೆಣ್ಮಕ್ಳುಗಳು ಹತ್ತಿದಾರಲ್ಲ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಗರ್ವವ್ಯಾಕೋ ಚಲವಣ್ಣ, ದುರಾಂಕಾರದಣ್ಣ, ದಯವಿಟ್ಟು ಬುರುಡೆ ಎಲ್ಲ ಬಿಟ್ಕೊಂಡು 50 ಲಕ್ಷ ಸಬ್ಸಿಡಿ ಕೊಟ್ಟಿದ್ದೀವಿ, 40 ಲಕ್ಷ ಸಬ್ಸಿಡಿ ಕೊಟ್ಟಿದ್ದೀವಿ. ದಯವಿಟ್ಟು ರೈತ ಸಂಘಗಳು ಇದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡ್ರಪ್ಪ, ತಂದೆದಿರ. ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ 36,000 ಕೋಟಿ ಅಧಿಕ ಸಾಲ ಮನ್ನಾ ಮಾಡಿದ್ದೀವಿ. ನಿಮ್ಗೇನಾದ್ರು ತಾಕತ್ತಿದ್ರೆ ನೀವು ವೈಟ್ ಪೇಪರಲ್ಲಿ ಬಿಡಿ. ಒಂದಂತೂ ಖುಷಿ, ರಿವ್ಯೂ ಅಂತ ನಾನು ಚೆನ್ನಾಗಿ ಉರಿಸ್ತಾ ಇದ್ದೆ. ಅದಕ್ಕೇನೋ ಬೆಳಗಾಂಗೆ ಈ ಸಲ ಹೋಗಿದ್ದಾರೆ. ಅದು ಮುಖ ಎಲ್ಲ ಬಾಡೋದಂಥ ಪರಿಸ್ಥಿತಿಲಿ ಪಾಪ ಸ್ಟ್ರೆಸ್ಸು ಸ್ಟ್ರೈನು. ಕೃಷಿ ಸಚಿವರೇ ಅಲ್ವೇ, ಟೆಕ್ನಾಲಜಿ ಮೇಲೆ ಟೆಕ್ನಾಲಜಿ, ಎಲ್ಲೆಲ್ಲಿ ಓಲಿದೆ, ಏನೇನು ನೀರು ಬರುತ್ತೆ, ಯಾವ್ಯಾವ ಓಲಲ್ಲಿ ಎಲ್ಲೆಲ್ಲಿ ಏನೇನು ಹಾಕಬೇಕು, ಎಲ್ಲೆಲ್ಲಿ ಸ್ಪ್ರಿಂಕ್ಲರ್ ಸಿಗಿಸ್ಬೇಕು, ಯಾವ್ಯಾವ ಬೋರ್ಗೆ ಎಲ್ಲೆಲ್ಲಿ ಹೋಗಿ ಸಿಗಿಸ್ಬೇಕು, ಏನು ಇವೆಲ್ಲ ಪಾಪ ಹುಡುಕ್ಬೇಕಲ್ವೇ ನಮ್ಮ ಚಲವಣ್ಣ ಅವರು. ಸೊ ಚಲವಣ್ಣ, ಗರ್ವವ್ಯಾಕೋ ಚಲವಣ್ಣ, ದಯವಿಟ್ಟು ಬುರುಡೆ ಬಿಡಬೇಡ ಚಲವಣ್ಣ. ಯಾವುದೂ ಸಬ್ಸಿಡಿ ಬಂದಿಲ್ಲ ಕಣಣ್ಣ. ದಯವಿಟ್ಟು ನೀನು ಕೊಡಬೇಕು ಅಂದರೆ ಸ್ಪ್ರಿಂಕ್ಲರು ಅಥವಾ ಇದು ಏನೋ ಡ್ರಿಪ್ ಹನಿ ಇರಿಗೇಷನು ಜನರಲ್ ಮೆರಿಟಿಗೆ ಮಾಡಪ್ಪ ಚಲವಣ್ಣ. SC STಗೆ ನೀನು ಕೊಡಲಿ ಬಿಡಲಿ, ಇನ್ನೊಂದು ಮಾಡಲಿ, ಪ್ರತಿಯೊಬ್ಬರಿಗೂ ಅದು ಹೋಗುತ್ತೆ. ಅದನ್ನು ಬಿಟ್ಟು ನೀವು ಜನರಲ್ ಮೆರಿಟಿಗೆ ಕೊಡಪ್ಪ. ಗಂಗಾ ಕಲ್ಯಾಣ ಯೋಜನೆನ BJP ಸರ್ಕಾರದವರು ಅಟ್ಲೀಸ್ಟು SC STಗೆ ಕೊಟ್ಟರು. ನೀವು SC STಗೆ ಕೊಟ್ಟು ನಮ್ಮದೇನು ಅಭ್ಯಂತರ ಇಲ್ಲ, ಅದನ್ನು ಜನರಲ್ ಮೆರಿಟಿಗೆ ತಗೋಬಾರಪ್ಪ ಚಲವಣ್ಣ. ಅಲಿಯಾಸ್ ದುರಾಂಕಾರದಣ್ಣ, ಅಲಿಯಾಸ್ ಗರ್ವವ್ಯಾಕಪ್ಪ ಚಲವಣ್ಣ, ದಯವಿಟ್ಟು
ಯಾವುದೇ ಒಂದು ಯೋಜನೆಗಳು ನಾವು ಅದೇ ಕೆಲಸವಾಗಿ ಹುಡುಕ್ತಾ ಇದ್ದೀವಿ, ಗೂಗಲಲ್ಲಿ ಇನ್ನೊಂದರಲ್ಲಿ ಎಲ್ಲೂ ಇಲ್ಲ. RTIಗೆ ಅಷ್ಟೊಂದು ಪುರ್ಸೊತ್ತಿಲ್ಲ ಗರ್ವಣ್ಣ ಅಲಿಯಾಸ್ ಚೆಲುವಣ್ಣ. ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀವಿ, ಬುರುಡೆ ಬಿಡಬೇಡ ಅಣ್ಣ. ನಮಸ್ಕಾರ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ.